ನಾಳೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ. ಗ್ಯಾರಂಟಿ ಯೋಜನೆ ಕಡಿಮೆ ಮಾಡಿಬಿಟ್ಟು ಇಂಥವಕ್ಕೆಲ್ಲ ನಾವು ಆದ್ಯತೆ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ. ರಾಜ್ಯ ಬಜೆಟ್ ಮೇಲೆ ಜನರ ಭಾರಿ ನಿರೀಕ್ಷೆ. ಮಂಡನೆ ಮಾಡ್ತಾ ಇದ್ದಾರೆ, ನಾವು ಬಹಳ ನಿರೀಕ್ಷೆಯಲ್ಲಿದ್ದೀವಿ. ಸಾಮಾನ್ಯ ಜನರ ಬಜೆಟ್ ನಿರೀಕ್ಷೆಗಳೇನು? ತುಮಕೂರಿಗೆ ಮೆಟ್ರೋ ಆಗಿರ್ಬೋದು, ಗುಬ್ಬಿಗೆ ಒಂದು ಡಿಪೋ ಆಗಿರ್ಬೋದು, KSRTC ಡಿಪೋ ಆಗಿರ್ಬೋದು. ಬಜೆಟ್ಗೂ ಮುನ್ನ ಜನರ ಅಭಿಪ್ರಾಯವೇನು? ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾವು ದುಡ್ಡು ಕೊಟ್ಟು ನಿಂತ್ಕೋಬೇಕಾಗುತ್ತೆ. ಹೆಣ್ಣು ಮಕ್ಕಳು ಏನಮ್ಮ ಬಿಡಮ್ಮ ಜಾಗ ಅಂದರೆ ನಿಮ್ಗೆ ಯಾಕೆ ಬಿಡೋಣ ಸರ್, ನಾವು ಬಿಡಲ್ಲ ಅಂತ ನಾನು. ನಾವಿದ್ದೇವೆ ಗುಬ್ಬಿ ಪಟ್ಟಣದಲ್ಲಿ. ಏನು ನಾಳೆ ರಾಜ್ಯ ಸರ್ಕಾರದಿಂದ ಸಿಎಂ ಸಿದ್ದರಾಮಯ್ಯನವರು 17ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ರೆ, ಆ ಬಜೆಟ್ ನಲ್ಲಿ ಏನೇನಿರುತ್ತೆ ಏನೇನಿರಲ್ಲ, ಇಲ್ಲಿನ ಜನ ಏನೇನು ನಿರೀಕ್ಷೆ ಪಡ್ತಾ ಇದ್ದಾರೆ ಆ ಬಜೆಟ್ ನಲ್ಲಿ ಅಂತ ಕೇಳಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಬಜೆಟ್ ಮಾಡೋದು ನಮ್ಮೆಲ್ಲರ ಸಂತೋಷವಾಗಿದೆ. ಏನಪ್ಪಾ ಅಂದರೆ, ಮೊದಲನಾಗಿ ನಾನು ಗೌರವಾಧ್ಯಕ್ಷನಾಗಿ ತಾಲೂಕು ಸಂಘದ ನಾಯಕ ಸಂಘದ ಗೌರವಾಧ್ಯಕ್ಷನಾಗಿ ಕೇಳ್ತಾ ಇದ್ದೇನೆಂದರೆ, ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕು, ಆಮೇಲೆ ಚಿಕಿತ್ಸೆ ಕೊಡಬೇಕು. ಆ ಗ್ಯಾರಂಟಿ ಯೋಜನೆ ಕಡಿಮೆ ಮಾಡಿಬಿಟ್ಟು ಇಂಥವಕ್ಕೆಲ್ಲ ನಾವು ಆದ್ಯತೆ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ. ಆಮೇಲೆ ನಮ್ಮ ಜನಗಳಿಗೆಲ್ಲ ಏನು ಅವಶ್ಯಕತೆವಾದ, ಈಗ ಬೇಸಿಗೆ ಬಂದಿದೆ, ಬೇಸಿಗೆನಲ್ಲಿ ನೀರಿನ ಅಭಾವ ಇದೆ, ಆಮೇಲೆ ವಿದ್ಯುತ್ ಸಂಪರ್ಕ ಕೂಡ ಹೆಚ್ಚು ಕಡಿಮೆ ಇದೆ, ಅದಕ್ಕೂ ಕೂಡ ಆದ್ಯತೆ ಕೊಡಬೇಕು. ಮೇಯ್ನು ನಾನು ಕೇಳ್ಕೊಳ್ಳೋದೇನು ಅಂತಾರೆ, ಈ ಮೇಯ್ನ್ ಆಗಿ ನಮಗೆ ಬಡ ಮಕ್ಕಳಿಗೆ ಉಚಿತವಾದ ಚಿಕಿತ್ಸೆ, ಉಚಿತವಾದ ಒಂದು ಶಿಕ್ಷಣ ಹಾಗೂ ಅವರ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು. ಎಲ್ಲದಕ್ಕಿಂತ ಮೇಯ್ನಾಗಿ ಎಸ್ ಟಿ ಜನಗಳು ಜನಾಂಗದವರಿಗೆ ಆದ್ಯತೆ ಕೊಡ್ತೀವಿ ಅಂತ ಹೇಳಿ ನಾನು ನಂಬಿ ಎರಡು ಮಾತನ್ನ ಹೇಳ್ತೀನಿ. ಮಾಡ್ತಾರೆ. ಸಿದ್ದರಾಮಯ್ಯನವರು ಎಂಥ ಉತ್ತಮವಾದ ಬಜೆಟ್ ಮಂಡಿಸಿದ್ರು ವಿರೋಧ ಪಕ್ಷ ವಿರೋಧ ಮಾಡ್ತಾರೆ. ನಮಗೆ ಬಜೆಟ್ಗಿಂತ ಅತಿ ಮುಖ್ಯವಾಗಿ ಒಳ ಮೀಸಲಾತಿ ಎಡಗೈ ಸಮುದಾಯಕ್ಕೆ ಏನು ಕೊಡಬೇಕು ಅದನ್ನು ಕೊಟ್ಟರೆ ಬಜೆಟಲ್ಲಿ ನಮಗೆ ಎಷ್ಟು ಕೊಡ್ತಾರೆ ಅಷ್ಟು ಸಂತೋಷ. ಒಳ ಮೀಸಲಾತಿ ಜಾರಿ ಮಾಡಿದ್ರೆ ಸಂತೋಷ ಆಗುತ್ತೆ ಅಂತ ನನ್ನ ಭಾವನೆ. ಯಾಕಪ್ಪ ಅಂತಂದರೆ 35 ವರ್ಷಗಳ ಹೋರಾಟ ಮಾಡಿದ್ದೀವಿ ಅದಕ್ಕೋಸ್ಕರ. ಆದ್ರೂ ಸಹ ಸಿದ್ದರಾಮಯ್ಯನವರು ಮಹಾದೇವ ಈ ಪರಮೇಶ್ವರ ಮಾತು ಕಟ್ಕೊಂಡು ಅದನ್ನು ಜಾರಿ ಮಾಡೋಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ. ಅದಾಗಿಲ್ಲ ಅಂತಂದರೆ ನಮ್ಮ ಜನಾಂಗಕ್ಕೆ, ಎಡಗೈ ಜನಾಂಗಕ್ಕೆ ಭಾಳ ಅನ್ಯಾಯ ಆಗುತ್ತೆ. ಅದರಿಂದ ಬಜೆಟು ಸಭೆಯಲ್ಲಿ, ಸಂಪುಟ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ತದನಂತರ ಇದು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅದನ್ನು ಮಂಜೂರು ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಮತ್ತು ನಮ್ಮ ಅಭಿಲಾಷೆ. ಸಿದ್ದರಾಮಯ್ಯನವರು ಎಷ್ಟು ಬಜೆಟ್ 17ನೇ ಬಜೆಟನ್ನು, ರಾಜ್ಯದ ಬಜೆಟನ್ನು ಮನ್ನಾ ಮಾಡಬೇಕಾದ್ರೆ ಮುಖ್ಯವಾಗಿ ಆರ್ಥಿಕವಾಗಿ ಕಾರ್ಮಿಕರಿಗೆ, ಬಡವರ್ಗದ ರೈತರಿಗೆ, ನೀರಾವರಿಗೆ ಇವನು ಹೆಚ್ಚಿನ ಆದ್ಯತೆ ಕೊಡಬೇಕು, ಶಿಕ್ಷಣಕ್ಕೆ ಕೊಡಬೇಕು. ಅಲ್ಲದೆ ಸಮಾಜದಲ್ಲಿ ಜನಗಳು ಯಾವಾಗಲೂ ಕೂಡ ತನ್ನ ಕೆಲಸವನ್ನು ಮಾಡಿ ಅನ್ನತಕ್ಕಂಥ ಒಂದು ಕನಸನ್ನು ಕಂಡಿರ್ತಕ್ಕಂಥ ಸರ್ಕಾರ ಇದನ್ನು ಸರಿಯಾದ ರೀತಿಯಲ್ಲಿ ಪೂರೈಕೆ ಆಗ್ತಿದೆ. ಉದ್ದೇಶ ಅಂದರೆ ಎಲ್ಲ ಜನರಿಗೂ ಕೂಡ ನಮ್ಮಲ್ಲಿರ್ತಕ್ಕಂಥ ಯುವಕರು ಬುದ್ಧಿ ಸೋಮಾರಿಗಳ ಕೆಲಸವನ್ನು ಇದು ಆಗಬಾರ್ದು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾವು ದುಡ್ಡು ಕೊಟ್ಟು ನಿಂತ್ಕೋಬೇಕಾಗುತ್ತೆ. ಹೆಣ್ಣು ಮಕ್ಕಳು ಏನಮ್ಮ ಬಿಡಮ್ಮ ಜಾಗ ಅಂದರೆ ನಿಮ್ಗೆ ಯಾಕೆ ಬಿಡೋಣ ಸರ್, ನಾವು ಬಿಡಲ್ಲ ಅಂತ ನನ್ನ ಮೇಲೆ ಎಷ್ಟೋ ಜನ ವಿರೋಧ ಮಾಡೋದು. ದುಡ್ಡು ಕೊಟ್ಟು ನಾವು ನಿಂತ್ಕೊಂಬರ್ತೀವಿ, ದುಡ್ಡು ಇಲ್ಲದೆ ನಿಂತ್ಕೊಂಬರ್ತಾರೆ ಅಂತ ಒಂದು ಇದೆ. ಅದನ್ನು ನೋಡಿ ಸರಿಯಾದ ರೀತಿ ಪರಿಶೀಲಿಸಿ ಸಾಮಾನ್ಯ ಜನಕ್ಕೆ 5,000 ಜನಕ್ಕೆ ಬುದ್ಧಿ ಒಂದು ಎಫರ್ಟ್ ಕೊಡಿ. ಆಮೇಲೆ ಒಂದು ಆಟದ ಮೈದಾನವನ್ನು ಮಾಡಿ, ಆಟದ ಮೈದಾನವನ್ನು ಮಾಡಿದರೆ ಗುಬ್ಬಿ ತಾಲೂಕು ಪ್ರಮುಖ ಕೇಂದ್ರವಾಗಿರಬೇಕು. ನೋಡ್ರಿ HAL ಆಗಿದೆ ನಮ್ಮಲ್ಲಿ. ಆ HALಗೆ ಸರಿಯಾದಂಥ ಒಂದು ಮಾರ್ಗವನ್ನು ಮಾಡಿ ವಿದ್ಯಾರ್ಥಿಗಳಿಗೆ, ಆಮೇಲೆ ನಾಗರಿಕರಿಗೆ, ಇಲ್ಲಿರ್ತಕ್ಕಂಥ ನೌಕರು ಯಾರೂ ಇಲ್ಲ. ಈ ತಾಲೂಕು ಅಂತ ಹೇಳಿದ್ರು ಮೊದಲು ಸ್ಥಳೀಕರಿಗೆ ಆದ್ಯತೆ ಅಂತ ಹೇಳಿದ್ರು. ಸ್ಥಳೀಕರು ಒಬ್ಬರು ಇಲ್ಲ. ಎಲ್ಲ ನೋಡಿದರೆ ಬಿಹಾರಿಸು, ತಮಿಳಿಯನ್ಸು, ಬಿಹಾರದವರೇ ಅಲ್ಲಿ ಇರ್ತಕ್ಕಂಥ ನೌಕರು. ಈ ಥರ ಆಗಬಾರ್ದು. ನಮ್ಮನ್ನು ಅಡುಗೆ ಮಾಡಿಟ್ಟು ನಾವು ಊಟ ಮಾಡಿದ್ರೆ ಬೇರೆ ಕರ್ಕೊಂಡು ಊಟ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಬಂದಿದೆ. ಆ ದಯಮಾಡಿ ತಪ್ಪಿಸಿ ಸ್ಥಳೀಕರಿಗೆ ಉದ್ಯೋಗ ಕೊಡಿ ಅಂತ ಹೇಳಿ ನಾಳೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರಾಜ್ಯದ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ನಾವು ಭಾಳ ನಿರೀಕ್ಷೆಯಲ್ಲಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಬರುವ ಮುನ್ನ ಏನು ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿದರು
ಎಲ್ಲ ಯೋಜನೆಗಳನ್ನು ಸಹ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜಾರಿಗೆ ತಂದಿದೆ. ನಾವು ನುಡಿದಂತೆ ನಡೆದಿದ್ದೇವೆ. ನಾಳೆ ಬಡ್ಜೆಟ್ನಲ್ಲೂ ಸಹ ನಮ್ಮ ರಾಜ್ಯಕ್ಕೆ ಬೇಕಾಗಿರುವ ಎಲ್ಲ ಸಮಸ್ಯೆಗಳನ್ನು ಅವರು ಬಡ್ಜೆಟ್ನಲ್ಲಿ ನಿವಾರಣೆ ಮಾಡಿ ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಹಾಗೂ ಎಲ್ಲ ವರ್ಗದ ಸಮಾಜದವರಿಗೆ ಅನುಕೂಲವಾಗುವಂಥ ಒಂದು ಬಡ್ಜೆಟ್ನನ್ನು ಮಂಡನೆ ಮಾಡ್ತಾರೆ ಅಂತೇಳಿ ನಾವು ನಿರೀಕ್ಷೆಯಲ್ಲಿದ್ದೀವಿ. ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಬಡ್ಜೆಟ್ನಲ್ಲಿ ತಮ್ಮ ಮಂಡನೆಯನ್ನು ಮಾಡ್ತಾರೆ ಅಂತೇಳಿ ನನ್ನ ನಿರೀಕ್ಷೆ. ನಮ್ಮ ಹೆಸರು ರಾಜು ಅಂತೇಳಿ, ಕಲ್ಲಿಪಲ್ಯ ನಮ್ಮದು. ನಾಳೆ ಸಿದ್ದರಾಮಯ್ಯನವ್ರ ಬಜೆಟ್ ಇದೆ. ಆ ಬಜೆಟಲ್ಲಿ ರಾಜ್ಯಕ್ಕೆ ಒಳ್ಳೆಯ ಅನುದಾನ ಮತ್ತು ನಮ್ಮ ತುಮಕೂರಿಗೆ ಒಳ್ಳೆಯ ಅನುದಾನ ಕೂಡ ನಿರೀಕ್ಷೆ ಇದೆ. ತುಮಕೂರಿಗೆ ಮೆಟ್ರೋ ಆಗಿರ್ಬೋದು, ಗುಬ್ಬಿಗೆ ಒಂದು ಡಿಪೋ ಆಗಿರ್ಬೋದು, KSRTC ಡಿಪೋ ಆಗಿರ್ಬೋದು, ಮತ್ತು ಡಬಲ್ ರೋಡ್ ಆಗ್ತಾಯಿದೆ ತುಮಕೂರಿಗೆ. ಅದೇ ರೀತಿ ಹೆದ್ದಾರಿಗಳು ಅಭಿವೃದ್ಧಿ ಆಗ್ತದೆ. ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿಗಳು ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಮತ್ತು ವಿದ್ಯಾರ್ಥಿಗಳಿಗೆ ಅನುದಾನ ಕೂಡ ಒಂದು ನಿರೀಕ್ಷೆ ಇದೆ. ಅಂದರೆ ತುಮಕೂರಿಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಅವಶ್ಯಕತೆ ಇದೆ, ಅದು ಕೂಡ ನಿರೀಕ್ಷೆ ನಾವು ಇಟ್ಕೊಂಡಿದ್ದೀವಿ. ಅದೇ ರೀತಿ ಹೆಚ್ಚಿನಾಗಿ ಇದು 13 ವೈದ್ಯಕೀಯ ಕಾಲೇಜು ಸ್ಯಾಂಕ್ಷನ್ ಮಾಡ್ತಿದ್ದಾರೆ. ಅದರೊಳಗೆ ತುಮಕೂರು ಸಹ ಸೇರ್ಬೋದು. ರಾಜ್ಯದ ಅಭಿವೃದ್ಧಿಗೆ ಏನೇನು ಪೂರಕವಾಗಬೇಕು ಅದನ್ನೆಲ್ಲ ಕೊಡ್ತಾರೆ ಅಂತ ಒಂದು ನಿರೀಕ್ಷೆ ಇಟ್ಟಿದ್ವಿ. ನಾಳೆ ಅವ್ರ ಬಜೆಟ್ನ ಕಾದು ನೋಡ್ತಾ ಇದ್ದೀವಿ. ನಾಳೆ ಏನಾಗುತ್ತೆ ಅನ್ನೋದು ನಾವು ನಿರೀಕ್ಷೆ ಇಟ್ಟಿದ್ವಿ. ಅದರೊಳಗಾಗಿ ತುಮಕೂರು ಜಿಲ್ಲೆಗೆ ಅತಿ ಹೆಚ್ಚಿನ ಅನುದಾನ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆ ನಮ್ಮ